ಓಂ ಸ್ವರ್ಣಾಕರ್ಷಣ ಕಾಲ ಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ದೈವ ದರ್ಶನ, ದೇವತಾ ಒಂದು ಪೂಜೆ ಇರ್ಬೋದು, ಯಜ್ಞ ಯಾಗಾದಿ ಹೋಮಗಳಿರ್ಬೋದು, ಇದರೆಲ್ಲದರ ಜೊತೆಗೆ ದೇವಸ್ಥಾನದಲ್ಲಿ ಆಗ್ತಕ್ಕಂಥ ಪ್ರದಕ್ಷಿಣೆಯನ್ನು ನಾವು ಪ್ರದಕ್ಷಿಣೆ ವಿಚಾರವಾಗಿ ಸಾಕಷ್ಟು ಮಾತಾಡಿದ್ರೂ ಸಹ ಇವತ್ತಿನ ದಿನ ಎಡಭಾಗದಿಂದ ಎಡಗಡೆಯಿಂದ ಪ್ರದಕ್ಷಿಣೆಯನ್ನು ದೇವರಿಗೆ ಯಾಕೆ ಹಾಕ್ತೀವಿ? ಸಪೋಸ್ ಆ ದೇವರು ಪೂರ್ವಕ್ಕಿದಾನೋ, ಉತ್ತರಕ್ಕಿದಾರೋ ಅಥವಾ ಪಶ್ಚಿಮಕ್ಕಿದಾರೋ, ನಾವು ಎಡಭಾಗದಿಂದ ದೇವರಿಗೆ ಪ್ರದಕ್ಷಿಣೆಯನ್ನು ಹಾಕೋದು ಯಾಕೆ ಅಂತ ಹೇಳಿದಾಗ ನಮಗೇನಾಗುತ್ತೆ, ಪ್ರಪ್ರಥಮವಾಗಿ ಪ್ರದಕ್ಷಿಣೆ ಪ್ರಾರಂಭ ಮಾಡಬೇಕಾಗಿರೋದು ಕೆಲವು ದೇವಸ್ಥಾನಗಳಲ್ಲಿ, ಈಗ ಶಿವನ ದೇವಸ್ಥಾನಕ್ಕೆ ಹೋದಾಗ ಬಸವನಿಂದ ಪ್ರಾರಂಭ ಮಾಡಬೇಕು. ಕೆಲವು ದೇವಸ್ಥಾನಗಳಲ್ಲಿ ಧ್ವಜಸ್ತಂಭದ ಮುಂದೆ ನಿಂತ್ಕೊಂಡು ನಮಸ್ಕಾರವನ್ನು ದೇವರಿಗೆ ಮಾಡಿ ಅಲ್ಲಿಂದ ಎಡಭಾಗದಲ್ಲಿ ಪ್ರದಕ್ಷಿಣೆಯನ್ನು ಮಾಡಬೇಕು. ಅದು ಯಾಕೆ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಭಾರತೀಯ ಮಹರ್ಷಿಗಳು, ನಮ್ಮ ಭಾರತೀಯ ದಿವ್ಯ ಸಂಸ್ಕೃತಿಯಲ್ಲಿ ಮಹರ್ಷಿಗಳಿಗೆ ಒಂದು ದಿವ್ಯ ಜ್ಞಾನ ಇತ್ತು. ಯಾವುದು ಅವರು ನೋಡಿ ಹಿಂದಿನ ಕಾಲದಲ್ಲೇ ಕಣ್ಮುಚ್ಕೊಂಡು ಅಥವಾ ಅವರ ಒಂದು ಆಲೋಚನಾ ಶಕ್ತಿಗಳು ಹೇಗೆ ಅಂದರೆ ಕುಳಿತಲ್ಲಿ ಜಾಗದಲ್ಲೇ ಎಲ್ಲವನ್ನೂ ಹೇಳೋ ಶಕ್ತಿ ಆ ಮಹರ್ಷಿಗಳಿಗೆ ದಿವ್ಯ ಜ್ಞಾನದ ಮುಖೇನ ಇತ್ತು. ನೋಡಿ, ಕೇವಲ ಪದ್ಮಾಸನದಲ್ಲಿ ಕುಳಿತು ಇಡೀ ಬ್ರಹ್ಮಾಂಡವನ್ನು ಅವರು ನೋಡ್ತಾ ಇದ್ರು, ಇಡೀ ವಿಶ್ವವನ್ನು ನೋಡ್ತಾ ಇದ್ರು. ಇವತ್ತು ನಾವು ಏರೋಪ್ಲೇನಲ್ಲಿ ಹೋಗಿ ಅಮೇರಿಕ ನೋಡ್ಕೊಂಬರ್ಬೇಕು, ಆದರೆ ನಮ್ಮ ಮಹರ್ಷಿಗಳಿಗೆ ಇಲ್ಲಿಂದ ಅಮೇರಿಕ ನೋಡೋದು, ಇಲ್ಲಿಂದ ಬೇರೆ ದೇಶ, ಇಲ್ಲಿಂದ ಬೇರೆವೆಲ್ಲ ನೋಡ್ತಕ್ಕಂಥ ಅಷ್ಟು ಜ್ಞಾನ ಕೂಡ ಅವ್ರಿಗಿತ್ತು. ಆದರೆ 16ನೇ ಶತಮಾನದವರೆಗೂ ನಮಗೆ ಗೊತ್ತಿರಲಿಲ್ಲ ಭೂಮಿ ನಾವು ಅಂಡಾಕಾರವಾಗಿದೆ ಅಂತ ನಾವು ಭಾವಿಸ್ಕೊಂಡಿದ್ವಿ. ತದನಂತರ ಏನಾಯಿತು, ಭೂಮಿ ಅದರ ಸುತ್ತಾ ಇದೆ, ಅದು ಸೂರ್ಯನ ಸುತ್ತಲೂ ಸುತ್ತಾ ಇದೆ ಅಂತಕ್ಕಂತಹ ಎಲ್ಲೋ ಒಂದು ಕಡೆ ಆ ವಿಷಯ ಕೂಡ ನಮಗೆ ಗೊತ್ತಾಯಿತು, ಶಾಸ್ತ್ರಜ್ಞರಿಂದ ಗೊತ್ತಾಯಿತು. ಆದರೆ ಶಾಸ್ತ್ರಜ್ಞ ಆರ್ಯಭಟ ಹೇಳ್ತಾನೆ, ಭೂಮಿ ವೃತ್ತಾಕಾರದಲ್ಲಿದೆ, ಅದು ಸುತ್ತಲೂ ತಾನು ಸುತ್ತುತ್ತಿದೆ ಎಂದು ಬಹಿರ್ಗತ ಕೂಡ ಆರ್ಯಭಟ ಮಾಡ್ತಾನೆ. ಇದರಿಂದ ಏನಾಗುತ್ತೆ, ಭೂಮಿ ಎಡಭಾಗದಿಂದ ಹಿಂಗೆ ರೌಂಡ್ ಆಗ್ತಾ ಇದೆ. ಈ ರೌಂಡ್ ಆಗ್ತಾ ಇರತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನಾವು ಭಗವಂತನನ್ನು ಭೂಮಿ ಎಂದು ಭಾವಿಸಿ ಆ ಭಗವಂತನಿಗೆ ಎಡಗಡೆಯಿಂದ ನಾವು ಸುತ್ತು ಹಾಕಿ ಪ್ರದಕ್ಷಿಣೆಯನ್ನು ಮಾಡ್ಕೊಂಡು ಬಂದರೆ ನಮಗೇನಾಗುತ್ತೆ, ನಮ್ಮ ದೇಹದಲ್ಲಿರ್ತಕ್ಕಂಥ ಎಡಭಾಗದ ಹೃದಯ ಆ್ಯಕ್ಟಿವೇಟ್ ಆಗುತ್ತೆ. ಮಾನಸಿಕವಾಗಿ ನಾವು ಯಾವಾಗ ಹೀಗೆ ಬಂದಾಗ ನಮ್ಮ ದೇಹದಲ್ಲಿ ಒಂದು ಧನಾತ್ಮಕ ಶಕ್ತಿ, ಒಂದು ನಂಬಿಕೆ, ಒಂದು ಭಗವಂತನ ಒಂದು ಲಹರಿಗಳು ನಮಗೆ ಸಹಾಯ ಕೂಡ ಮಾಡುತ್ತೆ ಅಂತ ಹೇಳುತ್ತೆ. ಹಾಗೆಯೇ ಇನ್ನೂ ಇದ್ರ ಜೊತೆಗೆ ಇನ್ನೊಂದು ಹೇಳಬೇಕು. ಮನೆಯಲ್ಲಿ ನೀವು ದೀಪ ಹಚ್ತೀರ ನೋಡಿ, ದೇವ್ರ ಗುಡಿಯಲ್ಲಿ 2 ದೀಪ ಇಟ್ಟಿರ್ತೀರ. ದೀಪ ಹಚ್ಚಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬಲಗಡೆ ಇದೆ ಅಂತೇಳಿ ಬಲಗೈಗೆ ಹಚ್ಚೋಕ್ಕೆ ಹೋಗಬಾರ್ದು. ಬಲಗೈಯಿಂದ ಫಸ್ಟು ಎಡಗಡೆಯ ದೀಪವನ್ನು ಹಚ್ಚಿ ತದನಂತರ ಬಲಗಡೆಯ ದೀಪ ಕೂಡ ನಾವು ಹಚ್ಚಬೇಕು. ಯಾವಾಗಲೂ ಫಸ್ಟು ಬಲಗಡೆಯ ದೀಪವನ್ನು ಹಚ್ಚಲೇಬಾರ್ದು ಅಂತ ಕೂಡ ಶಾಸ್ತ್ರ ಹೇಳುತ್ತೆ. ಅದೇ ರೀತಿ ಎಡಭಾಗವನ್ನು ಸುತ್ತು ಹಾಕ್ಕೊಂಡು ಬರೋದ್ರಿಂದ ನಮಗೇನಾಗುತ್ತೆ, ಇವನ್ ಮಲಗೋಗ್ಲಷ್ಟೇ ಎಡಗಡೆಯಿಂದ ಏಳಿ ಅಂತಾರೆ ಶಾಸ್ತ್ರಜ್ಞರು ಹೇಳ್ತಾರೆ. ಎಡಭಾಗದಿಂದ ಬೆಳಗ್ಗೆ ಎದ್ದೇಳುವಾಗ ಎಡಗಡೆಯಿಂದ ಏಳಿ ಅಂತಾರೆ. ಈ ಎಡಭಾಗದ ಪ್ರದಕ್ಷಿಣೆಯಿಂದ ಧನಾತ್ಮಕ ಶಕ್ತಿಗಳು ಬರುತ್ತೆ. ಪರಿವಾರ ದೇವತೆಗಳು, ದೇವರ ಪರಿವಾರ ದೇವತೆಗಳು ಕೂಡ ಹಂಗೆ ರೌಂಡ್ ಆಗ್ತಾವಂತೆ. ನಾವು ಯಾವಾಗಲೂ ಕೂಡ ಹೇಳುತ್ತೆ, ಶಾಸ್ತ್ರ ಹೇಳುತ್ತೆ, ವ್ಯತಿರಿಕ್ತವಾಗಿ ನಾವು ಅಪ್ರದಕ್ಷಿಣೆ ಮಾಡಬಾರ್ದು. ಪ್ರದಕ್ಷಿಣೆ ಅಂತ ಹೇಳಿದ್ರೆ ಎಡಭಾಗದಿಂದ ಮಾಡಬೇಕು. ಈಗ ಮಾಡೋದ್ರಿಂದ ಎಲ್ಲವೂ ಕೂಡ ಅವರವರ ನಂಬಿಕೆಗೆ ಬಿಟ್ಟಿದ್ದು ಅಂತ ಹೇಳ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.